ಆ, ಈ ಟೊಬಾಕೋ ಮಾರ್ಕೆಟ್ನವರು ದಾರ ಹಾಕ್ತಾನೆ ಕಾಲಿಗೆ ಚೀಲ ಕೊಟ್ಟವ್ರೆ. ಬೆಳಿಗ್ಗೆ ತಲೆ ಹಿಡ್ಕೊಬಿಡೋದು ಕಣಪ್ಪ. ಎಣ್ಣೆ ಹೊಡೆದ್ರೆ ಎಲ್ಲ ಸರಿ ಆಗ್ಬಿಡೋದು. ಬಿಡಿಮ ಎಣ್ಣೆ ಅವಣ್ಣನ ಅಡ್ವಾನ್ಸ್ ಕೇಳಿದೆ ಕಣ. ಒಂದು 100 ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ರೆ ಎಲ್ಲ ಸರಿ ಆಗೋದು. ಹೋಗ್ಬೇಕು ಕೂಲಿ ಮಾಡೋಕ್ಕೆ, ಸರಿಯಾಗಿರೋ ಜನತಾಗ ಹೋಗ್ಬೇಕು. ಕೂಲಿ ಮಾಡೋ ದುಡ್ಡು ಕೂಡ ಕರೆಕ್ಟಾಗಿ ಕೊಡೋದಿಲ್ಲ. ಬೆವ್ರು ಸುಸಿ ಕೂಲಿ ಮಾಡೋ ದುಡ್ಡನ್ನಾರು ಕರೆಕ್ಟಾಗಿ ಕೊಡ್ಬಾರ್ದ. ನಾಳೆ ಕೊಡ್ತೀನಿ ನಾಳೆ ಕೊಡ್ತೀನಿ ಹಾಗೆ ಹೇಳೋ ನನ್ನ ಮಕ್ಕಳೇ ಬರೀ. ಈ ಒಣಂತಾಗ ಬಂದೇನು ಇನ್ನೇನು ಮಾಡೋಣ ನೋಡೋಣ. ಎಲ್ಲ ಕಣ್ಣಿಗೆ ಕಾಣ್ತಾರವಲ್ಲ, ಒಂದು ಇಂಟಿ ಎಣ್ಣೆ ತರಿಸ್ಕೊಬಿಡೋಣ ಅಂತ ಅಂದರೆ ಇವಕ್ಕ ಬೇರೆ ನಾಷ್ಟ ಕಡಿತದೆ. ಇಂಟಿ ಎಣ್ಣೆಂದರೆ ನಾಷ್ಟ ಹೆಂಗಪ್ಪ ಮಾಡೋದು. ಹೊಗೆ ಸೊಪ್ಪು ಒಂದು ಅಂತ ಅಂದರೆ ಕೆಲಸ ಫುಲ್ಲು ಗಾರ್ಡನ್ ಕೆಲಸ. ಇದಕ್ಕೆ ಎಣ್ಣೆ ಇಲ್ಲದೇ ಸರಿ ಹಾಕಲ್ಲ. ಏನು ಮಾಡೋದಪ್ಪ ಈಗ. ಈ ಬೇಲ್ಪೇಟ್ಗೆ 30 ಇದ್ದಾವೆ ಒಂದೊಂದು. ಈ ಕೆಲಸಗಳಿಗೆಲ್ಲ ಚೆನ್ನಾಗಿ ಎಣ್ಣೆ ಕುಡಿದ್ಬೇಕನ ತಾಕತ್ತು ಬರೋದು. ಸುಮ್ಮನೆ ಬೋಳಂಬ್ಳಿ ಇವೆಲ್ಲ ನಡೆಯೋದಿಲ್ಲ. ಒಂದಪ್ಪ ಅಣ್ಣ ಬೋರ್ನೆ ಅವರ ನೀಟಿ ಎಣ್ಣೆ ಈ ಹೊಗೆ ಸೊಪ್ಪು ಬೆಳೆಯೋ ರೈತರು ಹೊಗೆ ಆರಿಸ್ಕೊಳ್ಳೋದೇ ಮುಂದಿನ. ಪ್ರತಿಯೊಂದು ರೂಪಾಯಿನೂ ಕೂಡ ಬರ್ಕೊಂಡು ಕೆಲಸ ಮಾಡಿಸಿ ಕೂಲಿ ಕೊಟ್ಟಿರೋದೆಲ್ಲ ಬರ್ಕೊಂಡು ಈ ಹೊಗೆ ಸೊಪ್ಪಿನ ಕೆಲಸ ಮಾಡಿಸ್ಬೇಕು. ಆಗ ಗೊತ್ತಾಯ್ತದೆ ಎಷ್ಟು ಉಳಿತು, ಎಷ್ಟು ಲಾಭ, ಎಷ್ಟು ಲಾಸು ಎಲ್ಲವ. ಇರಲಿ ಅವ್ರು ಹೆಂಗೋ ಮಾಡ್ಕೊಳ್ಳಿ, ನಮ್ಮ ಹತ್ರ ಕೂಲಿ ಸಿಗಲಿ. ಎಷ್ಟೋ ಜನ ಕೂಲಿಯಿಂದ ಬದುಕ್ತಾರೆ. ಇವಾಗ ಸಪೋರ್ಟ್ ಸಿಗ್ಬಂದಿರ್ತಾವೆ. ಇರಲಿ, ದೇವ್ರು ಒಳ್ಳೇದು ಮಾಡಲಿ. ಫಸ್ಟ್ ನನಗೆ ಒಂದು 90 ಕೊಡೋಕೆ ಒಳ್ಳೇದು ಮಾಡಲಿ ದೇವ್ರು ಕಣಪ್ಪ. ಯಾಕಂದ್ರೆ ಅವ್ರಿಗೆ ಬಂದುಬಿಟ್ರು ಸಾಕು. ಅದರಲ್ಲೂ ಹುಡಿ ಬೇಲು, ಓಹೋ ಫುಲ್ಲು ಧೂಳು. ಏನು ಕತೆ ಮಾಡೋದು ಅಂತ ಗೊತ್ತಾಯ್ತಾವಲ್ಲಪ್ಪ. ಜೋಬಲ್ಲಿ 10 ರೂಪಾಯಿ ದುಡ್ಡಿಲ್ಲ. ಸಾಲ ಮಾಡ್ಕೊಂಡು ಕುಡಿ ಅಂತಂದರೆ ಪ್ಯಾಟೆಗೆ 3 ಕಿಲೋಮೀಟ್ರ್ ಅದೇ ಹೋಗೋಕ್ಕಾಗಲ್ಲ. ಈ ಬಣ್ಣ 10 ಗಂಟೆ ಒಂದು ಅರ್ಧ ಗಂಟೆ ಕೆಲಸಕ್ಕೆ ಬಿಟ್ರು ಕೈ ಬಿಟ್ಬಿಟ್ರೆ ಅಲ್ಲೇ ಸಾಲ ಮನ್ನಾ ಅಂತಾನೆ, ಕೂಲಿ ಮನ್ನಾ ಅಂತಾನೆ. ಆಮೇಲೆ ಫೋನ್ ಇಲ್ಲ, ಫೋನ್ ಮಾಡೋಣ ಅಂತಂದರೆ ಮಣ್ಣಂಗೆ 90 ಎಣ್ಣೆ ಹೊಡಿ ಎಲ್ಲ ಸರಿ ಆಗೋದು. ಧೂಳು ಧೂಳು ಧೂಳು, ಈ ಘಾಟು ಧೂಳು ಧೂಳು ಧೂಳು. ಎಣ್ಣೆನೆ ಟಾನಿಕ್ಕು, ಎಣ್ಣೆನೆ ಮ್ಯಾಜಿಕ್ಕು, ಕುಡ್ದವನಿಗೆ ಮಾತ್ರ ಅದರ ಕಿಕ್ಕು, ಅದರ ಕಿಕ್ಕು. ಕಿಕ್ಕಿಂದ್ರೆ ಎಲ್ಲವ ಟಾನಿಕ್ಕು ಕುಡಿದ್ರೆ ಶಕ್ತಿ. ಕುಡಿಯೋನೇ ಸುಖವಾದ ವ್ಯಕ್ತಿ. ಈ ಬಣ್ಣ ಈಗ ಬಂದವನೆ ಕೆಲಸ ಮುಗಿಯೋ ಟೈಮಲ್ಲಿ. ಇದೊಂದು ಮೂಟೆ ಬೇರೆ ಮಿಕ್ಬಿಟ್ಟದೆ. ಈ ಮೂಟೆ ಮಿಕ್ಕಿರೋದಕ್ಕೆ ಇನ್ನೇನಂದ ಕಣೆ, ಕೂಲಿ ಕೊಡೋಕ್ಕೂ ಗೊಣಗಿರ್ತಾನೆ. ಪೂರ್ತಿ ಕೊಟ್ಬಿಟ್ಟು ಸಾಕನಪ್ಪ, ಕಲಿಸ್ಕೊಳ್ಳಿ ಜಾಸ್ತಿ ಇವತ್ತು. ಬೆಳಗ್ಗಿಂದ ಒಂದು ಚೂರ್ನೂ ಕೊಡೋದಿಲ್ಲ. ಕುಡಿಯೋಕ್ಕೂ ಬಿಗ್ಗಿಯಾಗಿ ಎಣ್ಣೆ ಇವತ್ತು. 200 ರೂಪಾಯಿ ಕಮ್ಮಿ ಆಯ್ತು ಕಣ. 200 ರೂಪಾಯಿ ಕೊಡಬೇಕು. ಏಯ್ ಸಾಕು ಹೋಗು, ಅಷ್ಟೇ ಕೊಟ್ಟಿರೋದೇ ಸಾಕು ನಿನ್ಗೆ. ಅದನ್ನೇ ಉಳಿಸ್ಕೋ ಸಾಕು. ನೀನು ಹೋಗಿ ಕುಡಿಯಕ್ಕ ನಿನ್ಗೆ ಸಾಕು. ಇಲ್ಲ ಕಣ, ಇವತ್ತು ಜಾಸ್ತಿ ಸಾಮಾನು ಏನಿಲ್ಲ ಕತೆ, ಸಾಕು ಹೋಗಪ್ಪ, ಅಷ್ಟೇ ಸಾಕು ನಿನ್ಗೆ. ಅಣ್ಣ ಕೊಡೋದ್ರಲ್ಲೇ 100 ರೂಪಾಯಿ ಇಟ್ಕೊಂಡಿದ್ದೀವಿ ಕಣ. ಹೇಳಕಂತ ಹೋಗು, ನಾಳೆ ಕೊಡ್ತೀನಿ ಹೋಗು, ಸಾಕು ಹೋಗು, ಅಷ್ಟೇ ಉಳಿಸ್ಕೋ ಸಾಕು. ಇಲ್ಲ 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 ಕಣೆ, ಕೊಡೋದ್ರಲ್ಲೇ 100 ರೂಪಾಯಿ ಇಟ್ಕೊಂಡಿದ್ದೀವಿ ಕಣ. ಅಷ್ಟೇ ಸಾಕು ಹೋಗು. ಬೆಳಿಗ್ಗೆ ಬೇಕಾದ್ರೆ ಅಡ್ಜಸ್ಟ್ ಮಾಡ್ತೀನಿ, ಹೋಗಪ್ಪ ಸಾಕು. ಆಯ್ತು, ನಾಳೆಗೂ ಬರ್ಬೇಕಾ? ನಾಳೆನು ಬರ್ಬೇಕನಪ್ಪ. ಕಳ್ಳನ ಮಗನೇ ಬೇಕು ಅಂತ ಒಂದು ನೋಟ್ ಜಾಸ್ತಿ ಕೊಟ್ಟಿದ್ದೆ. ನಿತ್ಕೋ ಇದನ್ನೇ ಕಾಯ್ತಿದ್ದ ಲೆಕ್ಕಾಚಾರ ಅದಕ್ಕಂತೆ. ನಾಳೆ ಬಾ, ಯಾಕಂತೆ ಕೊಡಪ್ಪ ಅದ ಅಷ್ಟೇ ಕೊಡೋದ. ನಾಳೆನು ಬಾ, ಪೂರ್ತಿ ಕೊಟ್ಬಿಡ್ತೀನಿ. ಆಯ್ತು, ಓಫರ್ ನನ್ನ ಮಗ ಕೊಟ್ಟರೋದನ್ನ ಕಿತ್ಕೊಂಡಲ್ಲ, ತಿರ್ಗಾ ನಾಳೆಗೆ ಬಂದು ಸಿಗಾಕಬೇಕಲ್ಲಪ್ಪ ಇಲ್ಲಿ. ಯಾರು ನಮ್ಮ ಕಡೆ ಹೆಂಗೆ ಕಾಣ್ತಾರಲ್ಲ ಯಾರು ನೀವು ಯಾರ ಅಂತ ಗೊತ್ತಲ್ವಲ್ಲ. ಯಾರ ಗೊತ್ತಾಗ್ತಕ್ಕಂತ ನಾನು ಈ ಕಡೆ ಪೇಟೆ ಕಡೆಗೆ ಇಲ್ಲಿ ಎಣ್ಣೆ ಸಿಗ್ತಲ್ಲ, ಪೇಟೆ ಕಡೆ ಹೋಗ್ತಾನೆ ಎಣ್ಣೆ ತರಕ ಹೋಗೋಣ. ಯಾರು ಗೊತ್ತಿಲ್ಲ ಇವನು ಯಾವ ನಮ್ಗೆ ಬುಡ್ದಂಗೆ ಬ್ಯಾಂಕ್ ಕೂತಂದ್ರೆ ನಮ್ಮ ಮುಂಚಿನ ಕಂಟಲ್ಲ. ನಮ್ಮ ಮುಂಜ ನೋಡ್ತೀನಿ ಬರ್ತೀನಿ ಯಾವನ್ನ ಕರಿತವನ್ನ ಎಣ್ಣೆಗೆ ಒಂಚೂರು ನೋಡ್ತೀನಿ. ಬಾಗದ ದೀನ್ ಮಾತಾಡ ನೋಡೋಣ.
ಗುರು ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಡ. ಅದೇನು ಹೇಳಿ ಗುರು, ನಿನ್ನ ಮಾತು ಬಿಟ್ರೆ ನಾನು ಇನ್ಯಾರ ಮಾತು ಕೇಳ್ತೀನಿ ಗುರು ಜೀವನದಲ್ಲಿ. ಬಾ ಗುರು ಇಲ್ಲಿ, ಬಾ ಗುರು, ಕೂತ್ಕೋ ಕೂತ್ಕೋ ಗುರು, ಕೂತ್ಕೋ ಗುರು, ನಿಧಾನ. ಗುರು, ಸಂಸಾರ ಹೆಂಡತಿ ಮಕ್ಳು ಇದ್ದಾರೆ ತಾನೇ? ಏನ್ ಗುರು ಹಿಂಗೆ ಕೇಳ್ತೀಯ? ಮದುವೆ ಆದ್ಮೇಲೆ ಇದ್ದೇ ಇದ್ದಾರೆ ತಾನೆ. ಇದಾರೆ ಗುರು, ನಿನ್ಗೆ ಗೊತ್ತಿಲ್ವಾ? ಕುಡಿಯೋ ಗ್ಯಾಪಲ್ಲಿ ಆ ಕೆಲ್ಸಕ್ಕೆ ನಿಂಗೆ ಟೈಮ್ ಸಿಗ್ತಿಲ್ಲ ಗುರು. ನಾನು ಇನ್ನಂಗಿದ್ದೀನಿ ಗುರು. ಫಸ್ಟ್ ಮಕ ಒರೆಸ್ಕೊಳು, ತಗೊಳ್ಳೋ ಖರ್ಚಿಪ್ಪ, ಫ್ರೀಯಾಗು. ಖರ್ಚು ಬೆಲೆ ಯಾಕೆ ಬಿಡುಗರು, ಇಲ್ಲೇ ಒರೆಸ್ಕೊತೀನಿ. ಅದೇನು ಹೇಳು ಗುರು, ನಾನು ಒಂದು ಟೈಮಲ್ಲಿ ದೊಡ್ಡ ಹುಡುಗಾಗಿದೆ ಗುರು. ನಾನು ಅದು ಬಿಟ್ಮೇಲೆ ನಾನು ನನ್ನ ಫ್ಯಾಮಿಲಿಯಲ್ಲಿ ಚೆನ್ನಾಗಿದೆ ಗುರು. ಪ್ರತಿದಿನ ಕೂಲಿ ಮಾಡೋ ದುಡ್ಡಲ್ಲಿ ನೀನು ಪ್ರತಿದಿನ ಈ ಥರ ಮನೆಗೆ ಹೋದರೆ ಯಾವ ಥರ ಸರಿ ಗುರು? ಏನು ಮಾಡಲಿ ಗುರು, ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಕೆಲಸ ಮಾಡಿರ್ತೀನಿ. ಮೈ ಕೈ ಫುಲ್ ಸ್ಟ್ರೈನ್ ಆಗಿರ್ತದೆ, ನೈಟ್ ನಿದ್ದೆ ಬರಲ್ಲ ಗುರು. ಹಾಗಂತ ಇರೋ ದುಡ್ಡೆಲ್ಲ ಕುಡ್ಕೊಂಡು ಈ ಥರ ಕಾಯಿಲೆ ಹೋದರೆ ಹೆಂಗಸ್ರ ಮಕ್ಕಳಲ್ಲವ ಹೊಟ್ಟೆಗೆ ಏನು ತಿಂತಾರೆ? ಆ ಥರ ಇಲ್ಲ ಗುರು. ವಾರಕ್ಕೊಂದ್ಸರಿ ಮಿಸ್ ಮಾಡದಂಗೆ ಮನೆಗೆ ಸಾಮಾನು ತಗೊಂಡಿದ್ದೀನಿ ಗುರು. ಬಾಗಿದ್ದನ ಗುರು, ನಿನ್ನ ಮಕ್ಕಳು ಏನಾದ್ರು ತಿನ್ನೋಕ್ಕೆ ತತ್ತದೆ ಅಂತ ನಮ್ಮಪ್ಪ ಕಾಯ್ತಾರಕ್ಕೋ ಗುರು. ನಿನ್ನ ಹೆಂಡತಿಗೆ ಬೇರೆ ಆಸೆ ಇರಕ್ಕೋ ಗುರು. ಪ್ರತಿದಿನ ತಗೊಂಡೋಗೋಕೆ ನನ್ನ ಶ್ರೀಮಂತನ ಗುರು. ಪ್ರತಿದಿನ ಎಣ್ಣೆ ಕುಡಿಯೋಕೆ ನೀನು ಶ್ರೀಮಂತ ಗುರು. ಪ್ರತಿದಿನ ಎಣ್ಣೆ ಹೆಂಗೆ ನೆನಪುತ್ತದೆ, ಅದೇ ಥರ ಹೆಂಗಸ್ರ ಮಕ್ಕಳು ಮನೆ ಕಡೆ ನೆನಪು ಬರ್ಬೇಕು ತಾನೆ. ವಾರಕ್ಕೊಂದ್ಸರಿ ಸಾಮಾನು ತೊಗೊಂಡಿದ್ದೀನಿ ಅನ್ನೋದು ಮುಖ್ಯ ಅಲ್ಲ, ಅದೇ ಥರ ವಾರಕ್ಕೊಂದ್ಸರಿ ಕೊಡಿ. ಊಟಕ್ಕೆ ಬಟ್ಟೆಗೆ ಮಾತ್ರ ನೀನು ಬಡವ ಶ್ರೀಮಂತ ಅಂತ ಇರ್ತದೆ. ಬಡವನ ಶ್ರಮ ಜಾಸ್ತಿ ಇರ್ತದೆ ಗುರು. ಆ ಶ್ರಮದ ದುಡ್ಡಲ್ಲಿ ಹೆಂಡತಿ ಮಕ್ಕಳಿಗೆ ಊಟ ತಗೊಂಡೋದ್ರೆ ಸಾಕು, ಗಬ ಅಂತ ಅದ್ರ ಮೇಲೆ ಪ್ರೀತಿ ತೋರಿಸಿ ತಿನ್ಕೊಬಿಡ್ತಾರೆ ಗುರು. ಆದರೆ ಶ್ರೀಮಂತರ ಮನೆ ಪ್ರತಿದಿನ ಪ್ರತಿ ಕ್ಷಣ ತಿಂಡಿ ತಿನ್ಸ್ಕೊಡು ಫ್ರಿಡ್ಜಲ್ಲಿ ಸ್ಟೋರೇಜ್ ಆಗಿರ್ತಾರೆ ಗುರು. ಆದರೆ ಅವ್ರು ತಿಂದು ಮುಗಿಸೋಕ್ಕೆ ಟೈಮ್ ಇರೋಕ್ಕಲ್ಲ, ಬಾಯಿ ಇರೋಕ್ಕಲ್ಲ ಗುರು ಅವ್ರಿಗೆ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬನು ಶ್ರೀಮಂತ ಆಗಿರೋದು ಕೂಲಿ ಮಾಡೋರು ಭಿಕ್ಷೆ ಗುರೋದು, ಕೂಲಿ ಮಾಡೋರು ಭಿಕ್ಷೆ. ಏಕೆಂದರೆ ಬೇವ್ರು ಸುರಿಸಿ ದುಡ್ಡು ಸಂಪಾದನೆ ಮಾಡಿರ್ತದೆ. ಅಂಥ ಬೇವ್ರನ್ನ ದುಡ್ಡ ಖರ್ಚು ಮಾಡ್ಬೇಕು ಅಂದರೆ 100 ಸಲ ಯೋಚನೆ ಮಾಡ್ಬೇಕು. ಒಂದೊಂದು ರೂಪಾಯಿ ಕೂಡ ಒಳ್ಳೆ ಕೆಲಸಕ್ಕೆ ಸೇರಂಗೆ ಬಳಕೆ ಮಾಡ್ಬೇಕು. ಪ್ರಪಂಚದಲ್ಲಿ ಸಂಪಾದನೆ ಮಾಡೋರು ಯಾರು ಅಂದರೆ ಕೂಲಿ ಕೆಲಸಗಾರರು ಮಾತ್ರ, ಯಾವುದೇ ಬಂಡವಾಳ ಇಲ್ದಾನೆ ಗುರು. ಲಾಸು ಆದಾಯ ಚಿಂತನೆ ಇಲ್ಲನೆ ಆರಾಮಾಗಿ ಉಂಡೆ ನಿದ್ರೆ ಮಾಡೋಣ ಅಂದರೆ ಕೂಲಿ ಕೆಲಸಗಾರ ಮಾತ್ರ. ಆದರೆ ಬೇವ್ರನ್ನ ಹಣ್ಣನ ಕರೆಕ್ಟಾಗಿ ಬಳಸ್ಕೊಂಡ್ರೆ ಮಾತ್ರ, ಯಾವಾಗ ಯಾರ ಕೈ ಖಾಲಿ ಆದರೂ ಕೂಲಿ ಕೈ ಖಾಲಿ ಆಗಲ್ಲ. ಆದರೆ ನಿಂತರ ಬೇವ್ರನ್ನ ದುಡ್ಡ ತಗೊಂಡೋಗಿ ಬಾರ್ಗೆ ಹಾಕಿದ್ರೆ ತಿನ್ನೋಕ್ಕೂ ಅನ್ನ ಸಿಗಲ್ಲ, ನಿನ್ನ ಫ್ಯಾಮಿಲಿಗೆ ನೆಮ್ಮದಿನೂ ಸಿಗಲ್ಲ. ಹೌದು, ಈ ಪ್ರಪಂಚದಲ್ಲಿ ಕೂಲಿಗಾರ ಕೂಲಿಯಾಗೇ ಉಳಿಯಲ್ಲ, ಮುಂದೊಂದು ದಿನ ಸಾಹುಕಾರ ಆಗೇ ಆಗ್ತಾನೆ. ಬೇವ್ರನ್ನ ಹಣನ ಸರಿಯಾಗಿ ಬಳಸಿ ಉಳಿಸಿ ಬೆಳೆಸಿದ್ರೆ ಮಾತ್ರ ಸುಗ್ತಿರೋನ್ ಗೇತಿಯ. ಆಮೇಲೆ ಏನು ಮಾಡ್ತೀಯ? ಮಕ್ಕಳಿನ್ನು ಚಿಕ್ಕವರು 4 ಕಾಸು ಕೂಡಿಡು, ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸು, ಫ್ಯೂಚರ್ ಚೆನ್ನಾಗಿರ್ತದೆ. ಪ್ರಪಂಚದಲ್ಲಿ ಎಲ್ಲ ಕೆಲಸಕ್ಕೂ ಕೂಲಿಯನ್ನು ಬೇಕೇ ಬೇಕು. ಕೂಲಿಯನ್ನು ಇಲ್ದನೆಯ ಯಾವ ಕಾರ್ಯನೂ ನೆರವೇರೋದಿಲ್ಲ. ಕೂಲಿ ಮಾಡಿ ಕುಡ್ಕೊಬಂದು ಬುಂಡೆ ಒಳಕದ್ ಅಲ್ಲ, ನಮ್ಮ ಕೆಲಸ ಕೂಲಿ ಮಾಡೋದೇ ನಿಜ. ಮೊದಲು ನಮ್ಮ ಮೇಲೆ ನಮಗೆ ಗೌರವ ಇರಲಿ, ಏನಂತೀಯ? ಇನ್ಯಾವತ್ತು ನಾನು ಕುಡಿಯಲ್ಲ ಗುರು. ಅಯ್ಯಪ್ಪ, ಈ ನನ್ನ ಮಗನಿಗೆ ಎಷ್ಟೊತ್ತು ಗಂಟು ಬುದ್ಧಿ ಹೇಳೋದು ವೇಸ್ಟ್ ಆಯ್ತಲ್ಲ. ಬೇಡ ಕಣೋ, ಬೇಡ ಗುರು, ತೆಗಿ ಗುರು, ಬೇಡ. ಇನ್ಯಾವತ್ತು ನಾನು ಕುಡಿಯಲ್ಲ ಗುರು, ಕುಡಿಯಲ್ಲ, ಪ್ರಾಮಿಸ್. ಇನ್ನು ನಾನು ನನ್ನ ಮಗನ ನೆನೆ ಟಚ್ ಮಾಡೋದಿಲ್ಲ, ಮಾಡಲ್ಲ. ನನ್ನ ಮಕ್ಕಳು ಕೆಟ್ಟಾಗ ಜೊತೆಲಿ ಬೇಜಾರು ಜನ ಇರ್ತಾರೆ. ಯಾಕೆಂದರೆ ಜೊತೆಲಿ ಎಣ್ಣೆ ಕುಡ್ಕೊಂಡು ಹಾಸ್ಯ ಮಾಡೋಕ್ಕೋ ಏನೋ ಗೊತ್ತಿಲ್ಲ. ಆದರೆ ಎಲ್ಲನೂ ಮರ್ತುಬಿಟ್ಟು ಕೆಟ್ಟದ್ದೆಲ್ಲ ಕೈ ಬಿಟ್ಬಿಟ್ಟು ಒಳ್ಳೆ ಮನಸ್ಸನ್ನ ಬದುಕ್ತೀನಿ ಅಂತ ಅಂದಾಗ ಯಾವ ನನ್ನ ಮಗನೂ ಗೊತ್ತಿರಲ್ಲ. ಯಾಕೆಂದರೆ ಹೊಟ್ಟೆ ಕಿಚ್ಚು ಏನೋ ಗೊತ್ತಿಲ್ಲ. ದುಡ್ಡಿಂಥ ಟೈಮಲ್ಲಿ ಒಬ್ಬನೇ ನಡ್ಕೊಂಡು ಹೋಗ್ತಾ ಇದ್ದೀನಿ, ಒಬ್ಬರು ಗಾಡಿ ನಿಲ್ಲಿಸ್ತಾ ಇಲ್ಲ. ಇರಲಿ,
ನಮ್ಮ ಮಟ್ರಿಗೆ ನಾವು ಚೆನ್ನಾಗಿ ಬದುಕಬೇಕು, ನಾವು ಬದುಕಂತ ಆಗಬೇಕು. ಏನು ಗೋವಿಂದ ಇಲ್ಲೋಯ್ತು ಅವನಲ್ಲ. ಏನು ಗುರು ಬಿಟ್ಬಿಟ್ಟೆ ಬಂದ್ಬಿಟ್ಟಿದ್ದೀರ ಗುರು? ಸ್ವಲ್ಪ ಕೆಲಸ ಇತ್ತು ಗುರು, ಅದಕ್ಕೆ ಹೋಗ್ಬಿಟ್ಟೆ. ನೀನು ಕಾಯ್ತೀಯ ಅಂದ್ಬಿಟ್ಟು ನಾನು ಅಲ್ಲಿ ಹೋದೆ ಗುರು. ನಾನು ಸುಮ್ಮನೆ ಹೋಗಿದ್ದ, ಸ್ವಲ್ಪ ಕೆಲಸ ಇತ್ತು ಗುರು, ಅದಕ್ಕೆ ಲೇಟ್ ಆಯ್ತು ಬರೋದು. ಹೌದು ಹಂಗೆ ಗುರು, ನಿಮ್ಮ ಭಾರತಕ್ಕೆ ಹೋಗ್ಬಿಡಲ್ಲ, ಅದಕ್ಕೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಹೋಗ್ಬಿಟ್ಟೆ ಗುರು. ಬಾರ್ ಹತ್ರ ಗುರು? ಬಾರಿಂದ ಏನಿತ್ತು ಹೇಳು? ತರಕಾರಿ ಮಾರ್ಕೆಟ್ ಇತ್ತಲ್ವಾ, ತರಕಾರಿ ತರಕ್ಕೆ ಹೋದೆ ಗುರು. ನೀನು ಆ ಥರ ತಪ್ಪು ತಿಳ್ಕೊಬಿಟ್ಟಲ್ಲ ಗುರು. ಸಾರಿ ಗುರು, ಅದ್ದು ಗುರು, ಸ್ಕೂಟ್ರ್ ಹೋಗೋಣ. ಗುರು ನಿಂಗೊಂದು ನಿಜ ಹೇಳ? ಹೇಳು ಗುರು, ಅದೇನು? ಲವ್, ನೀನು ಹಿಂಗೆ ಕಳ್ಳನಂಗೆ ಆಡ್ಕೊಂಡಿರೋ. ಒಂಟಿ ಸಲಂಗೆ ನನಗೆ ಒಬ್ಬನೇ ಜೀವನ ಮಾಡ್ಕೊಂಡಿದ್ರೆ ಆಗೋದಿಲ್ಲಕ್ಕಲ್ಲ. ಅವನ್ ಸೇವೆ ಮಾಡೋಕ್ಕೆ ನನ್ನ ಹೆಂಡ್ತಿಗೆ ಒಬ್ಬಳಿಗೆ ಬಂದಿರೋದು ತೀಟೆ. ಒಂಥರ ಹೆಂಗ್ಸ್ನಂಗೆ ಆಡ್ಕೊಂಡು ಹೆಂಡ್ತಿ ಮಕ್ಕಳನ್ನ ಅಪ್ಪನ ಮನೆಗೆ ಹೋಗಿ ಕೂಸ್ಬಿಟ್ಟು ಬಂದಿದ್ದಿ. ಅಂತ ಗಂಡಸೆ ಆಗಿದ್ರೆ ಹೆಂಡ್ತಿ ಕರ್ಕ ಬಂದು ಅವನ್ ಸೇವೆ ಮಾಡಿಸೋ. ನೋಡಲಿ ಹೆಂಗಾಡ್ತಾನೆ. ನಿನ್ಗೇನಾದ್ರು ಮನ್ಸತ್ವ ಇದ್ರೆ ಮನೆದ ಅಟ್ಲೀಸ್ಟ್ 10% ಜವಾಬ್ದಾರಿ ತಗೊಳ್ಳ ಸಾಕು. ನೀನು ಇದೇ ಥರ ಆದರೆ ನಾಳೆಯಿಂದ ಮನೆಗೆ ಬರೋದು ಬೇಡಕ್ಕಲ್ಲ ನೀನು. ನಿನ್ನ ಜೊತೆ ಫಸ್ಟು ಕೆಲ್ಸಕ್ಕೆ ಬರಬೇಕಾದ್ರೆ ದುಡ್ದುಬಿಟ್ಟು ಯಾಕೆ ಸುಮ್ಮನೆ ಈ ದುಡ್ಡಲ್ಲಿ ಕುಡ್ಕೊಂಡು ಮನೆ ಹೋಗ್ತಿದ್ದೆ ಅಂತ ಕೇಳ್ತಿದ್ದಲ್ಲ. ಆದರೆ ನನ್ನ ಹೆಂಡತಿ ಮಕ್ಕಳು ನನ್ನ ಕುಡ್ಕೊಂಬಂದಮೇಲೆ ರೋದನೆ ತಡೆಯೋಕ್ಕಾಗದೆ ಮಕ್ಕಳು ಕರ್ಕೊಂಡು ನಾನು ಹೆಂಡ್ತಿ ಅವರು ತವ್ರ ಮನೆಗೆ ಹೋಗಿ ಸುಮಾರು 3 ತಿಂಗಳಾಗಿತ್ತು ಗುರು. ಅದಕ್ಕೆ ಮೊನ್ನೆ ನಿನ್ನ ಮಾತು ಕೇಳಿ ನಾನು ಈ ಥರ ಬದಲಾಗಿದ್ದಕ್ಕೆ ನಿನ್ನೆ ವಾಪಸ್ ಬಂದಿದ್ದಾರೆ ಗುರು. ಅವ್ರಿಗೋಸ್ಕರನೇ ಇದೆಲ್ಲ, ಅವ್ರಿಗೋಸ್ಕರನೇ ಗುರು ಇವೆಲ್ಲ. ಸೂಪರ್ ಗುರು, ಇದು ಸಂಸಾರ ಗುಟ್ಟು. ಸೂಪರ್ ಗುರು, ಇದು ಸಂಸಾರಿಕ ಸ್ಟೈಲು. ಸೂಪರ್ ಗುರು, ಈಗ ನಾನು ಒಪ್ಕೊಂಡೆ. ಸೂಪರ್ ಗುರು, ಹತ್ತು ಗುರು, ಸ್ಕೂಟ್ರ ಹೋಗೋಣ. ನಿನ್ನ ಮಾತು ಕೇಳಿ ನನ್ನ ಲೈಫ್ ಸ್ಟೈಲೇ ಚೇಂಜ್ ಆಯಿತು ಗುರು. ಥ್ಯಾಂಕ್ಸು ಗುರು. ಸರಿ ಗುರು, ನಡಿ ಗುರು, ಹುಷಾರು ಗುರು. ತಾಯಿ ಸೇವೆ ಮಾಡಿ ಪುಣ್ಯ ಕಟ್ಕೊಳ್ಳೋಣ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಅಣ್ಣ ಖುಷಿಯಾಗೋಣ ಗುರು, ಅಷ್ಟೇ ಸಾಕು ನನಗೆ.